ಮೂರಿರಲಿ ವಾದ ಮುನ್ನೂರಿರಲಿ ಸಕಲರುಂ ಸಾರವಸ್ತುವನೊಂದನೊಪ್ಪಿಕೊಡುವವರೇ ಪಾರಮಾರ್ಥಿಕವನಂತೆಣಿಸಿದ ವ್ಯವಹಾರ ಭಾರವಾಗದು ಜಗಕ್ಕೆ ಮಂಕುತಿಮ್ಮ. ನಾವು ಈ ಪಾಯಸದ ಜೊತೆ ಒಂದು ಕಗ್ಗ ಮಾಡಿದ್ವಿ, 852ನೇ ಕಗ್ಗ. ಆ ಕಗ್ಗದಲ್ಲಿ 3 ರೀತಿಯಾದ ಅಭಿಪ್ರಾಯಗಳಿತ್ತು ದೇವರ ಬಗ್ಗೆ. ಹೌದು, ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಅಂತ. ಸೊ ನಮ್ಮ ಧರ್ಮದಲ್ಲಿ ಈ ರೀತಿ 3 ಅಭಿಪ್ರಾಯ ಇರಲಿ, 300 ಅಭಿಪ್ರಾಯ ಇರಲಿ, ಆದ್ರೆ ಆ ಪರಮಾತ್ಮ ಅನ್ನೋ ಮೂಲ ವಸ್ತು ಎಲ್ಲ ಒಂದೇ ಅಂತ ಈ ರೀತಿಯ ಭಾವನೆ ನಮ್ಮ ಧರ್ಮದಲ್ಲಿದೆ. ನಾವು ಹಲವು ಕಗ್ಗಗಳಲ್ಲಿ ನೋಡಿದ್ವಿ ಈಗಾಗಲೇ. ದೇವನೊಬ್ಬ ನಾಮ ಹಲವು ಅನ್ನೋ ಕಲ್ಪನೆಯಲ್ಲಿ ನಾವು ಜೀವನ ಮಾಡ್ತಾ ಇದ್ವಿ. ಸೊ ಹೀಗಿದ್ದಾಗ ಎಲ್ಲರ ಮನಸ್ಸಲ್ಲೂ ಕೂಡ ಆ ದೇವರು ಯಾವ ರೂಪದಲ್ಲಾದ್ರೂ ಇರಲಿ, ಯಾವ ರೀತಿ ಬೇಕಾದರೂ ಪೂಜೆ ಮಾಡಲಿ, ಆದರೆ ಆ ಪರಬ್ರಹ್ಮನ ಬಗ್ಗೆ ಶ್ರದ್ಧೆ ಇರಬೇಕು ಮೇಯ್ನಾಗಿ. ಆ ಶ್ರದ್ಧೆ ಮತ್ತೆ ನಾವು ಹೆಂಗೆ ಪೂಜೆ ಮಾಡಿದ್ರು ತಲುಪೋದು ಒಬ್ಬನಿಗೆ, ಒಬ್ಬ ಇದ್ದಾನೆ, ಎಲ್ಲವೂ ಒಂದೇ ಅನ್ನೋ ಭಾವದಿಂದ ಈ ಜಗತ್ತಿನಲ್ಲಿರೋ ಎಲ್ಲರೂ ಕೂಡ ಪರಸ್ಪರ ವ್ಯವಹಾರ ಮಾಡಿಬಿಟ್ರೆ ಆಗ ಜಗತ್ತು ಅಥವಾ ಆ ಬದುಕು ತುಂಬಾ ಹಗುರವಾಗಿರುತ್ತೆ. ಯಾವ ತಾಪತ್ರೆ ಕೂಡ ಇರೋದಿಲ್ಲ, ಯಾವ ತೊಂದರೆಗಳು ಆಗೋದಿಲ್ಲ ಅಂತೇಳಿ ಹೇಳ್ತಾರೆ. ಇದೇ ನಿಜವಾದ ಒಂದು ರೀತಿ ಶಾಂತಿ ಅಂತ. ಅದೇ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಹೇಳ್ತಾರೆ. ಖಂಡಿತ ಖಂಡಿತ. ನಮಸ್ಕಾರಗಳು.